ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ದಿನನಿತ್ಯ ನಾವು ಮಾಡೋ ಕೆಲಸವನ್ನು ಸುಲಭ ಮಾಡ್ಕೊಳ್ಳೋದ್ರ ಜೊತೆಗೆ ಸಮಯ ಹಾಗೂ ಹಣದ ಉಳಿತಾಯವನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಗೊತ್ತಾ ಇದೆಯಲ್ಲ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗಮ್ಮನ್ನು ಯೂಸ್ ಮಾಡ್ಕೊಂಡ್ಮೇಲೆ ಬಾಟಲನ್ನು ವೇಸ್ಟ್ ಅಂತ ಹೇಳಿ ಬಿಸಾಕೋಕೆ ಹೋಗ್ಬಿಡಿ. ಅದರಿಂದ ನಾವು ಒಂದೊಳ್ಳೆ ಸೂಪರ್ ಆಗಿರುವಂತಹ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಬೋದು. ಹೇಗೆ ಅಂತ ಹೇಳಿದರೆ ನೋಡಿ, ನಾನು ಅದಕ್ಕೆ ಸ್ವಲ್ಪ ರಂಗೋಲಿಯನ್ನು ತುಂಬಿಕೊಳ್ತಾ ಇದ್ದೀನಿ. ಕೈಯಿಂದ ತುಂಬಿಕೊಳ್ಳುವಾಗ ಏನಾಗುತ್ತೆ, ತುಂಬ ಲೇಟ್ ಆಗುತ್ತೆ, ಜೊತೆಗೆ ರಂಗೋಲಿ ಪುಡಿನೂ ಸಹ ಚೆಲ್ಲೋಗುತ್ತೆ. ಸೊ ಅದ್ರ ಬದಲು ನೀವು ಬಾಟಲ್ಗಳಿಗೆಲ್ಲ ಏನಾದರೂ ರಂಗೋಲಿ ತುಂಬಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ವೆಡ್ಡಿಂಗ್ ಕಾರ್ಡ್ಗಳಿರುತ್ತೆ ನೋಡಿ, ಆ ವೆಡ್ಡಿಂಗ್ ಕಾರ್ಡ್ಗಳಿಗೆ ನೀವು ರಂಗೋಲಿ ಪೌಡರ್, ಕುಂಕುಮ ಅಥವಾ ಏನನ್ನಾದರೂ ನೀವು ತುಂಬಬೇಕು ಅಂದ್ಕೊಳ್ತೀರಲ್ವ, ಅದನ್ನ ಅದರೊಳಗಡೆ ಹಾಕ್ಕೊಂಡು ಸೊ ನೀವು ತುಂಬಾ ಈಸಿಯಾಗಿ ಈ ಸಣ್ಣ ಹೋಲ್ ಇರುತ್ತೆ ನೋಡಿ, ಅಂಥದಕ್ಕೆಲ್ಲ ನೀವು ತುಂಬಬೇಕು ಅಂತ ಹೇಳಿದರೆ ಈ ರೀತಿ ನೀವು ಕಾರ್ಡ್ಗಳಲ್ಲಿ ರಂಗೋಲಿಯನ್ನು ಹಾಕ್ಕೊಂಡು ತುಂಬೋದ್ರಿಂದ ತುಂಬ ಈಸಿಯಾಗಿ ನೀವು ತುಂಬಿಕೊಳ್ಬಹುದು. ನೋಡಿ, ಫಸ್ಟ್ ನಾನು ಇಲ್ಲಿ ರಂಗೋಲಿಯನ್ನು ತುಂಬಿಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ. ತುಂಬ್ಕೊಂಡ್ಮೇಲೆ ನೋಡಿ, ಒಂದೊಳ್ಳೆ ಸೂಪರ್ ಆಗಿರುವಂತಹ ರಂಗೋಲಿಯನ್ನು ಹಾಕ್ಕೊಳ್ಬಹುದು. ಸೊ ಬಿಗಿನರ್ಸ್ ನಮಗೆ ರಂಗೋಲಿಯನ್ನು ಬಿಡಿಸೋಕೆ ಬರಲ್ಲ, ಚುಕ್ಕಿ ಇಡೋಕೆ ತುಂಬ ಕಷ್ಟ ಇದೆ, ಸೊ ನಮಗೆ ರಂಗೋಲಿನ ಬಿಡಿಸೋಕೆ ಬರೋದೇ ಇಲ್ಲ ಅಂತ ಹೇಳೋರು, ಸೊ ಅಂಥವರು ನೀವು ವೇಸ್ಟ್ ಅಂತ ಹೇಳಿ ಬಿಸಾಕುವ ಈ ರೀತಿ ಗಮ್ ಬಾಟಲ್ಗಳಿಂದ ತುಂಬ ಈಸಿಯಾಗಿ ನೀವು ರಂಗೋಲಿಯನ್ನು ಬಿಡಿಸ್ಬಹುದು. ನಾವು ಡೈಲಿ ನೀವು ರಂಗೋಲಿನ ಬಾಗಿಲಿಗೆ ಬಿಡಿಸ್ಲೇಬೇಕಾಗಿರುತ್ತೆ. ಸೊ ನಮಗೆ ಬಿಡಿಸೋಕೆ ಬರಲ್ಲ ಅಂತ ಅಂದ್ಕೊಂಡಿರ್ತೀರಲ್ವ, ಸೊ ಅಂಥವ್ರಿಗೆ ಇದಂತೂ ಸೂಪರ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ನೋಡಿ, ನಾನು ಚಿಕ್ಕದಾಗಿ ಒಂದು ರಂಗೋಲಿಯನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ, ಚುಕ್ಕಿ ಇಡುವಂತಹ ಚುಕ್ಕಿನೂ ಸಹ ಒಂದೇ ಸೈಜಲ್ಲಿ ಬೀಳುತ್ತೆ. ಒಂದು ಚಿಕ್ಕದಾಗುತ್ತೆ, ಒಂದು ದೊಡ್ಡದಾಗುತ್ತೆ, ಇದೇ ಇರಲ್ಲ. ತುಂಬ ನೀಟಾಗಿ ಬಿಡಿಸ್ಕೊಳ್ಬಹುದು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಜಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ತುಂಬ ನೀಟಾಗಿ ಆ ಹೋಲ್ಸ್ ಇರುತ್ತೆ ನೋಡಿ, ಆ ಹೋಲಲ್ಲಿ ಎಷ್ಟು ನೀವು ರಂಗೋಲಿಯನ್ನು ಬಿಡುವಾಗ ಹೋಲ್ ಎಷ್ಟು ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಏನಾದರೂ ನೀವು ಇರೋ ಅಂಥ ಹೋಲ್ ಬೇಡ, ಗಮ್ಗೆ ಆಲ್ರೆಡಿ ಹೋಲ್ ಇರುತ್ತೆ ಆ ಒಂದು ಮುಚ್ಚಳದಲ್ಲಿ, ಸೊ ಅಷ್ಟು ಬೇಡ, ಅದು ಚಿಕ್ಕದಾಗುತ್ತೆ ಅಂತೇಳಿ ನೆಕ್ಸ್ಟ್ ನೀವು ಇನ್ನೂ ಹೋಲ್ ಮಾಡ್ಕೊಳ್ಳೋದಿದ್ರು ಕೂಡ ಮಾಡ್ಕೊಳ್ಬಹುದು. ಮಾಡ್ಕೊಳ್ಳುವಾಗ ಬಟ್ ನೋಡಿ ಮಾಡ್ಕೊಳ್ಳಿ, ಆದಷ್ಟು ಚಿಕ್ಕದಾಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದರೆ, ದೊಡ್ಡದಾಯಿತು ಹೋಲ್ ಅಂತ ಹೇಳಿದರೆ ರಂಗೋಲಿ ಪುಡಿ ತುಂಬಾ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಬಾಟ್ಲುಗಳಲ್ಲಿ ಹಾಕಿ ರಂಗೋಲಿಯನ್ನು ಬಿಡಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ನೀವು ಚಿಕ್ಕದಾಗಿ ಹೋಲನ್ನು ಮಾಡ್ಕೊಳ್ಳಿ. ನೋಡಿ, ಎಷ್ಟು ನೀಟಾಗಿ ಒಂದು ಬ್ಯೂಟಿಫುಲ್ ಆದ ರಂಗೋಲಿ ರೆಡಿ ಆಗ್ತಾ ಇದೆ ಅಂತ ಹೇಳಿ. ಸೊ ಬಿಗಿನರ್ಸ್ಗಳಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಟಿಪ್ಸ್ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ನಾನು ಇನ್ನೂ ಒಂದು 2 ಬಿಡಿಸಿ ತೋರಿಸ್ತಾ ಇದ್ದೀನಿ. ಸೊ ನಾವು ಎಳೆಗಳನ್ನು ಏನಾದರೂ ಎಳಿಬೇಕು ಅಂತ ಅಂದ್ಕೊಂಡ್ರೂ ಸಹ ತುಂಬ ನೀಟಾಗಿ ನೀವು ಇದರಿಂದ ಬಿಡಿಸ್ಕೊಳ್ಬಹುದು. ಸೊ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಈ ಟಿಪ್ಸ್ ನಿಮಗೆ ಇಷ್ಟ ಆಗುತ್ತೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ರೀತಿ ನೀವು ಪೆನ್ನಲ್ಲಿ ಹೇಗೆ ಬರೀತಾರೆ ನೋಡಿ, ಸೊ ಆ ರೀತಿಯೇ ನಿಮಗೊಂದು ಫೀಲ್ ಆಗುತ್ತೆ. ತುಂಬ ನೀಟಾಗಿ ಬರಿಬೋದು, ಕೈಗೆ ಕೂಡ ನಿಮಗೆ ನೀಟಾಗಿ ಗ್ರಿಪ್ ಸಿಗುತ್ತೆ. ಸೊ ಬರೆಯುವಂತಹ ಅಕ್ಷರಗಳು ಸಹ ಒಂಥರ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ನೀವೇ ನೋಡ್ತಾ ಇರ್ಬೋದು. ಬೇಕು ಅಂದಾಗ ಯೂಸ್ ಮಾಡ್ಕೊಂಡು, ಬೇಡ ಅಂತ ಹೇಳಿದಾಗ ಕ್ಯಾಪ್ ಮಾಡ್ಕೊಂಡು ಎತ್ತಿಟ್ಕೊಳ್ಬಹುದು. ಸೋಪನ್ನು ಬಳಸ್ಕೊಂಡ್ಮೇಲೆ ಕವರನ್ನು ಬಿಸಾಕ್ತೇವಲ್ವ, ಆದರೆ ಇನ್ನು ಮುಂದೆ ನೀವು ಹಾಗೆ ಮಾಡೋಕ್ಕೆ ಹೋಗಬೇಡಿ. ಸೊ ವೇಸ್ಟ್ ಅಂತ ಹೇಳಿ ಬಿಸಾಕುವ ಒಂದು ಸೋಪಿನ ಕವರನ್ನು ತೆಗೆದುಕೊಂಡು ಅದಕ್ಕೆ ನೀವು ಡಬಲ್ ಸೈಡ್ ಗಮ್ ಟೇಪನ್ನು ನೀವು ಅದಕ್ಕೆ ಅಂಟಿಸ್ಬೇಡಿ. ಒಂದು ಭಾಗಕ್ಕೆ ನೀವು ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸಿದ ಮೇಲೆ ನೀವು ಅದನ್ನು ಬಾತ್ರೂಮ್ಗಳ ಗೋಡೆ ಮೇಲೆ ಸ್ಟಿಕ್ ಮಾಡಿಬಿಡಿ. ಬಾತ್ರೂಮ್ ಗೋಡೆ ಮೇಲೆ ಅಂಟಿಸಿದ ಮೇಲೆ ಯಾಕೆ ಇದನ್ನು ಅಂಟಿಸ್ಬೇಕು ಅಂತ ಹೇಳಿದರೆ, ನಾವು ಯೂಶ್ವಲಿ ಸ್ನಾನವನ್ನು ಮಾಡಿದ ಮೇಲೆ ಶಾಂಪು ಕವರ್ ಇರಬಹುದು ಅಥವಾ ಕೂದಲುಗಳನ್ನು ಅಲ್ಲಲ್ಲೇ ಬಿಡೋ ಬದಲು ಅಥವಾ ಆಗಿಂದಾಗಲೇ ಎತ್ತು ಬಿಸಾಕೋಕ್ಕಾಗಲ್ಲ ಅನ್ನೋರು ಇದರೊಳಗಡೆ ಹಾಕಿಟ್ಟು ನೀವು ಫ್ರೀ ಆದಾಗ ಎಸಿಬಹುದು. ಇದನ್ನು ನೀವು ಯಾರ ಮನೆಯಲ್ಲಿ ಡಸ್ಟ್ಬಿನ್ ಒಳಗಡೆ ಇರಲ್ಲ ಅಂಥವ್ರು ಇದನ್ನು ನೀವು ಟ್ರೈ ಮಾಡಬಹುದು. ಯೂಶ್ವಲಿ ನಾವು ಮನೆಯಲ್ಲಿ ರೊಟ್ಟಿ, ಚಪಾತಿ, ದೋಸೆ ಅಂತೂ ಮಾಡ್ಕೊಳ್ತೀವಿ. ಮಾಡ್ಕೊಂಡ್ಮೇಲೆ ಆ ಬಿಸಿಯಾದ ತವ ಮೇಲೆ ನಾವು ಬಾಚಣಿಗೆ ಕೋಮುಗಳನ್ನು ಹಾಕ್ಬಿಡಿ. ಯಾಕೆ ಅಂತ ಹೇಳಿದರೆ, ಸೊ ನಾವು ಬಾಚಣಿಗೆ ಅಥವಾ ಕೋಮಿಂದ ತಲೆಯನ್ನು ಬಾಚ್ಕೊಂಡಾಗ ಕೆಲವರ ಸ್ಕಿನ್ನು ಸೆನ್ಸಿಟಿವ್ ಇರುತ್ತೆ. ಈ ರೀತಿ ಸೆನ್ಸಿಟಿವ್ ಇದ್ದಾಗ ಈ ಕೋಮಿನ ಹಲ್ಲು ಶಾರ್ಪ್ ಇದ್ದು ನಾವು ತಲೆ ಬಾಚ್ಕೊಂಡಾಗ ತಲೆ ನೋವಾಗುತ್ತೆ ಅಂತ ಮತ್ತೆ ಉರಿಯುತ್ತೆ, ಮತ್ತು ಚಿಕ್ಕ ಮಕ್ಕಳಿಗೂ ಸಹ ಇದರಿಂದ ನೋವಾಗುತ್ತೆ. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನೀವು ಈ ಬಿಸಿಯಾಗಿರುವ ತವಾದ ಮೇಲೆ ಬಾಚಣಿಗೆ ಹಲ್ಲುಗಳನ್ನು ಈ ರೀತಿ ಉಜ್ಜೋದ್ರಿಂದ ಆ ಹಲ್ಲಿನ ಶಾರ್ಪ್ನೆಸ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಮ ತಲೆಗೂ ಸಹ ನೋವಾಗಲ್ಲ, ಜೊತೆಗೆ ಉರಿನೂ ಸಹ ಆಗಲ್ಲ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ.